ಈ ಬಾರಿಯ ಕ್ರಿಸ್ಮಸ್ ಹಬ್ಬ ಮತ್ತಷ್ಟು ವಿಶೇಷತೆಗಳನ್ನು ಮೈಗೂಡಿಸಿಕೊಂಡಿದೆ. ಮುಖ್ಯವಾಗಿ ಏಸು ಕ್ರಿಸ್ತರು ಜಗತ್ತಿಗೆ ಬಂದು 2025 ವರ್ಷಗಳಾಯಿತು ಎನ್ನುವ ಸಂದೇಶದೊಂದಿಗೆ ಜುಬಿಲಿ ವರ್ಷದ ಅಂಗವಾಗಿ ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದಡಿಯಲ್ಲಿರುವ 8 ಕ್ರೈಸ್ತ ಪವಿತ್ರ ಸ್ಥಳಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುವ ಮೂಲಕ ಭರವಸೆಯ ಯಾತ್ರಿಕರಾಗಬೇಕೆಂಬ ಸಂದೇಶ ನೀಡುತ್ತಿದ್ದಾರೆ. ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಕ್ರೈಸ್ತರು ಆಚರಿಸುತ್ತಿದ್ದಾರೆ. ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದಡಿಯಲ್ಲಿ 8 ಕ್ರೈಸ್ತ ಪವಿತ್ರ ಸ್ಥಳಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುವ ಮೂಲಕ ಭರವಸೆಯ ಯಾತ್ರಿಕರು ಎನ್ನುವ ಧ್ಯೇಯದ ಜೊತೆಯಲ್ಲಿ ಈ ಜುಬಿಲಿ ವರ್ಷದ ಆರಂಭಗೊಂಡಿದೆ. ಡಿಸೆಂಬರ್ 24ರಂದು ವ್ಯಾಟಿಕನ್ನಲ್ಲಿ ಪಾಪ್ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ. ದೇಶದ ಎಲ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯಗಳಲ್ಲಿ ನಾನಾ ದಿನಗಳಲ್ಲಿ ಇದರ ಚಾಲನೆ ಸಿಕ್ಕಿತು. ಡಿಸೆಂಬರ್ 29ರಂದು ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ಜುಬಿಲಿ ವರ್ಷದ ಆಚರಣೆಯನ್ನು ಮಾಡಲಿದ್ದಾರೆ. ಮಂಗಳೂರಿನ ಸೇಂಟ್ ಆನ್ಸ್ ಕಾನ್ವೆಂಟ್ ಬೋಳಾರ್ ಇಲ್ಲಿನ ಚಾಪೆಲ್ನಲ್ಲಿ ಪ್ರಾರ್ಥನಾ ವಿಧಿಯೊಂದಿಗೆ ಉದ್ಘಾಟಿಸಿ ಮುಂದೆ ಅಲ್ಲಿಂದ ಮೆರವಣಿಗೆಯಲ್ಲಿ ರೊಸಾರಿಯೋ ಕ್ಯಾಥೆಡ್ರಲ್ ಚರ್ಚಿಗೆ ತೆರಳಿ ಅಲ್ಲಿ 8ಕ್ಕೆ ಬಲಿಪೂಜೆಯನ್ನು ಧರ್ಮಾಧ್ಯಕ್ಷ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನಾ ಅವರು ಹಲವಾರು ಧರ್ಮಗುರುಗಳೊಂದಿಗೆ ನಡೆಸಲಿದ್ದಾರೆ. ಈ ಮೂಲಕ ಮುಂದಿನ ವರ್ಷದ ಕೊನೆಯ ತನಕವೂ ಜುಬಿಲಿ ವರ್ಷದ ಆಚರಣೆಗಳ ಕಾರ್ಯಕ್ರಮಗಳು ಮಂಗಳೂರು ಧರ್ಮ ಪ್ರಾಂತ್ಯದಡಿಯಲ್ಲಿ ಸಾಗಲಿದೆ. ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದಲ್ಲಿ 8 ಪವಿತ್ರ ಸ್ಥಳಗಳನ್ನು ಈಗಾಗಲೇ ಗುರುತಿಸಲಾಗಿದ್ದು, ಇದರಲ್ಲಿ ರೊಸಾರಿಯೋ ಕೆಥೆಡ್ರಲ್, ಬೋಂದೆಲ್ನಲ್ಲಿರುವ ಸೇಂಟ್ ಲಾರೆನ್ಸ್ ಪುಣ್ಯಕ್ಷೇತ್ರ, ಉರ್ವಾದಲ್ಲಿರುವ ಪೊಂಪೈ ಮಾತೆಯ ಪುಣ್ಯಕ್ಷೇತ್ರ, ಜೆಪ್ಪುವಿನ ಸೇಂಟ್ ಆಂಟೋನಿ ಆಶ್ರಮ, ಮುಡಿಪುವಿನಲ್ಲಿರುವ ಸೇಂಟ್ ಜೋಸೆಫ್ ವಾಚ್ ಪುಣ್ಯಕ್ಷೇತ್ರ, ಸೇಂಟ್ ಜೂದರ ಪುಣ್ಯಕ್ಷೇತ್ರ ಪಕ್ಷಿಕೆರೆ, ಬಂಟ್ವಾಳದ ಬಾಲಯೇಸುವಿನ ಚರ್ಚ್, ಕಾಸರಗೋಡು ಬೇಳಾದಲ್ಲಿರುವ ಶೋಕಮಾತೆ ಚರ್ಚ್ಗಳಿಗೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜುಬಿಲಿ ವರ್ಷದಲ್ಲಿ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಭರವಸೆಯ ಯಾತ್ರಿಕರಾಗಬೇಕು ಎಂದು ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದಿಂದ ಸೂಚನೆ ರವಾನೆ ಮಾಡಲಾಗಿದೆ. ಈ ಬಾರಿ ಕ್ರಿಸ್ಮಸ್ ವಿಶೇಷತೆಯಲ್ಲಿ ಜುಬಿಲಿ ವರ್ಷಕ್ಕೆ ಚಾಲನೆ ನೀಡಲಾಗುತ್ತದೆ. ಏಸು ಹುಟ್ಟಿ 2025 ವರ್ಷಗಳಾಯಿತು ಎನ್ನುವ ಮೂಲಕ ಭಾರತೀಯ ಕೆಥೋಲಿಕ್ ಬಿಷಪ್ಗಳ ಮಂಡಳಿ ಈ ವರ್ಷ ನಾನಾ ಕಾರ್ಯಕ್ರಮಗಳನ್ನು ಧರ್ಮ ಪ್ರಾಂತ್ಯ, ವಾರಾಡೋ ಹಾಗೂ ಚರ್ಚ್ಗಳ ಮಟ್ಟದಲ್ಲಿ ಮಾಡಲು ನಿರ್ಧಾರ ಮಾಡಿದೆ. ಅದಕ್ಕೆ ತಕ್ಕಂತೆ ಮಂಗಳೂರು ಧರ್ಮ ಪ್ರಾಂತ್ಯದಲ್ಲೂ 2025ರ ಕೊನೆಯ ತನಕ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ. ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಕ್ರೈಸ್ತರು ಬಹಳಷ್ಟು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವ ಪರಿಪಾಠವಿರುತ್ತದೆ. ಇಲ್ಲಿಯವರು ಹೊರದೇಶದಲ್ಲಿದ್ದಾಗ ಅಥವಾ ದೂರದ ಊರಿನಲ್ಲಿದ್ದಾಗ ಮತ್ತೆ ಊರಿಗೆ ಬಂದಾಗ ಕುಟುಂಬ ಸಮೇತರಾಗಿ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿ ತಮ್ಮ ಹರಕೆ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಈ ಬಾರಿ ಜುಬಿಲಿ ವರ್ಷದ ಅಂಗವಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವಂತೆ ಧರ್ಮ ಪ್ರಾಂತ್ಯದಿಂದ ಸೂಚನೆ ಸಿಕ್ಕಿರುವುದರಿಂದ ಮತ್ತಷ್ಟು ಒಳ್ಳೆಯ ಬೆಳವಣಿಗೆಯಾಗಿದೆ. ಇದರಿಂದ ಭಕ್ತಿ ವಿಶ್ವಾಸದ ಜೊತೆಯಲ್ಲಿ ಕರಾವಳಿಯ ಪ್ರವಾಸೋದ್ಯಮಕ್ಕೂ ಸಾಕಷ್ಟು ಲಾಭಕರವಾಗಲಿದೆ. ಎಲ್ಲರಿಗೂ ನಮಸ್ಕಾರ. ಪ್ರತಿ 25 ವರ್ಷಕ್ಕೊಮ್ಮೆ ಜಗತ್ತಿನಾದ್ಯಂತ ಯೇಸುವಿನ ಆಗಮನವನ್ನು ಗುರುತಿಸಿ ಅದನ್ನೊಂದು ಪವಿತ್ರ ವರ್ಷವಾಗಿ ನಾವು ಆಚರಿಸುತ್ತೇವೆ. 2025 ಖಂಡಿತವಾಗಿಯೂ ಯೇಸು ಈ ಧರೆಗಿಳಿದು ಬಂದ ಆ ಸಂಭ್ರಮವನ್ನು ಹರ್ಷಿಸುತ್ತಾ ಆತ ಜಗದೋದ್ಧಾರಕನಾಗಿ ನಮಗೆ ನೀಡಿದ ಎಲ್ಲ ಆಶೀರ್ವಚನಗಳನ್ನು ನೆನೆಸಿಕೊಳ್ಳುವ ವರ್ಷ. ಪ್ರತ್ಯೇಕವಾಗಿ ಆತ್ಮಿಕವಾಗಿ ನಾವು ಬೆಳೆಯಲು ವಿವಿಧ ಪುಣ್ಯಕ್ಷೇತ್ರಗಳಿಗೆ ಮಂಗಳೂರು ಧರ್ಮ ಪ್ರಾಂತ್ಯದಲ್ಲಿ ಭೇಟಿ ನೀಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಬೋಂದೆಲ್ ಚರ್ಚ್, ಉರ್ವಾರ್ ಚರ್ಚ್, ರೊಸಾರಿಯೋ ಚರ್ಚ್, ಬಂಟ್ವಾಳ ಚರ್ಚ್, ಬೇಳಾ ಚರ್ಚ್, ಮುಡಿಪು
ಮುಂತಾದ ಜಾಗಗಳಲ್ಲಿ ಈ ವರ್ಷ ಎಲ್ಲ ಈ ಪುಣ್ಯಕ್ಷೇತ್ರಗಳಿಗೆ ಭಕ್ತಾದಿಗಳು ಆಗಮಿಸಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸವರಿದ್ದಾರೆ. ಯೇಸು ಕ್ರಿಸ್ತ ಜನಿಸಿ 2025ನೇ ಜುಬಿಲಿಯನ್ನು ನಾವು ಆಚರಿಸುತ್ತೇವೆ. 2025ನೇ ವರ್ಷದಲ್ಲಿ ಆಚರಿಸುವ ಜುಬಿಲಿಯು ಭರವಸೆಯ ಯಾತ್ರಿಕರು ಎಂಬ ವಿಷಯವನ್ನು ತೆಗೆದುಕೊಂಡು ನಾವು ಅನೇಕ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು ಹಮ್ಮಿಕೊಳ್ಳಲಿದ್ದೇವೆ. ಪ್ರತಿಯೊಬ್ಬ ಜನರಿಗೂ ಹೊಸ ಭರವಸೆಯನ್ನು ಮೂಡಿಸುವ ಈ ಜುಬಿಲಿಯಾಗಿದೆ. ಇದನ್ನು ನಾವು ನಮ್ಮ ಮಂಗಳೂರು ಧರ್ಮಕ್ಷೇತ್ರದಲ್ಲಿ ಡಿಸೆಂಬರ್ 29ರಂದು ಆದಿತ್ಯವಾರ ಉದ್ಘಾಟನೆ ಮಾಡಲಿದ್ದೇವೆ. ಒಂದು ಚಿಕ್ಕ ಮೆರವಣಿಗೆ ಶಿಲುಬೆಯನ್ನು ತೆಗೆದುಕೊಂಡು ಸಂತ ಅನ್ನ ಚಾಪಲ್ನಿಂದ ಬೋಳಾರ್ನಿಂದ ಕೊಂಡು ಹೋಗಿ ಕಥೇದ್ರಲ್ಲಿಗೆ ಪ್ರವೇಶಿಸಿ ಅಲ್ಲಿ ಬಲಿಪೂಜೆಯನ್ನು ಮಾಡುವ ಮೂಲಕ ಈ ಜುಬಿಲಿಯನ್ನು ಉದ್ಘಾಟಿಸಗೊಳಿಸಲಿದ್ದೇವೆ. ನಂತರ ಇಡೀ ವರ್ಷ ಪ್ರತಿ ತಿಂಗಳು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಜನರಿಗೂ ಶುಭವಾಗುವಂತೆ ಪ್ರಾರ್ಥನೆ ಮಾಡಲು ನಾವು ಅನೇಕ ಪುಣ್ಯಕ್ಷೇತ್ರಗಳನ್ನು ನೇಮಿಸಿದ್ದೇವೆ. ದಾಖಲೆಗೆ ಉದಾಹರಣೆಗಾಗಿ ಇಲ್ಲಿ ಉರುವದಲ್ಲಿ ಪಂಪೆ ಮಾತೆಯ ಪುಣ್ಯಕ್ಷೇತ್ರ, ಸಂತ ಅಂತೋನಿಯವರ ಆಶ್ರಮ ಜಪ್ಪು ಹಾಗೂ ಕಥೇದ್ರಲ್ನಲ್ಲಿ ಖಂಡಿತವಾಗಿಯೂ ಬೋಳಾರ್ನಲ್ಲಿ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.